ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದಾಗ ಈ ರೀತಿ ಅಟ್ಯಾಕ್ ಆಗಿದೆ. ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ಮುನಿರತ್ನ ಮರ್ಡರ್ ಫೈಟ್. ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿಲ್ಲ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾನು ಒಂದು ಹೆಣ್ಣಿನಿಂದ ಕೊಲೆ ಆಗ್ತೀನಿ, ಅದು ಕುಸುಮಾ ರವಿ. ನಾನು ಕೊಲೆ ಆಗೋದು ಖಚಿತ. ಕುಸುಮಾನ ಮಿನಿಸ್ಟರ್ ಮಾಡೋದಕ್ಕೆ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಈ ಎಲ್ಲ ಸಂಚು ರೂಪಿಸಿದ್ದಾರೆ ಅನ್ನೋದು ಮುನಿರತ್ನ ಅವರ ಗಂಭೀರ ಆರೋಪ ಆಗಿದೆ. ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ಷಡ್ಯಂತ್ರ ಕೊಲೆ ಮಾಡ್ತೀರಿ ಅಂತ ಹೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತಿಗೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ ಇಬ್ಬರು ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗುತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮಾ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ 2-3 ಪೊಲೀಸವ್ರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವ್ರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತಿಗೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ ಇಬ್ಬರು ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗುತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮಾ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ನನಗೆ ಕೊಡ್ತದೆ. ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ. ಮೊನ್ನೆ ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಈಗ ಪೊಲೀಸರ ಮೇಲೆ ಕ್ರಮನ ಕೈಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅಧಿಕಾರ ಇದೆ ಅಂಥೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡಿಸ್ತದೆ. ಮಾತನಾಡ್ತಪ್ಪ, ಈಗಿನ ನಮಗೂ ಘಟನೆ ಗೊತ್ತಾಗಿರ್ತಕ್ಕಂಥ TV ನೋಡಿ. ಸ್ವತಃ ಮುನಿರತ್ನವರೇ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಮುನಿರತ್ನವರೇ ನಮಸ್ಕಾರ. ಏನಾಯ್ತು ಮುನಿರತ್ನವರೇ? ಸರ್, ಇವತ್ತು ವಾಜಪೇಯಿ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದೆ. ಬರೋಂಥ ಸಂದರ್ಭದಲ್ಲಿ ದಾಳಿ ಆಗಿರೋದು. ನಾನು ರೋಡಲ್ಲಿ ಹೋಗೋವಾಗಲೇ ಆಸಿಡ್ ಮೊಟ್ಟೆ ದಾಳಿ ಆಗತ್ತೆ. ಅದು ನನ್ನ ಕಾರ್ ಗ್ಲಾಸ್ಗೆ ಹೊಡೆಯತ್ತೆ. ಅಲ್ಲಿಂದ ಮುಂದೆ ಹೋಗ್ತೀನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗಡೆ ಬರೋವಾಗ ನನ್ನ ಮೇಲೆ ಈ ಆಸಿಡ್ ಮೊಟ್ಟೆ ದಾಳಿ ಆಗತ್ತೆ ಅಂತ ಮೊದಲೇ ನನಗೆ ಮಾಹಿತಿ ಗೊತ್ತಿತ್ತು. ಅದಕ್ಕೆ ಕಾರಣ ಏನಂದ್ರೆ ಕಳೆದ ತಿಂಗಳು 5-6ನೇ ತಾರೀಕು ಯಾವಲ್ಲೋ ಡೇಟ್ ಸರಿ ಜ್ಞಾಪಕ ಇಲ್ಲ, ನಿನ್ನ ಮೇಲೆ ಆಸಿಡ್ ದಾಳಿ ಆಗತ್ತೆ. ಆಸಿಡ್ ದಾಳಿ ಆಗತ್ತೆ, ನೀನು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನೀನು ಮರ್ಡರ್ ಆಗ್ತೀಯ ಅಂತ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ ಮತ್ತೆ ಹನುಮಂತರಾಯಪ್ಪ ಹೇಳಿದ್ದಾರೆ ಅಂತ
ನನಗೆ ವಕೀಲರ ವೇಷದಲ್ಲಿ ಬಂದು ಹೇಳಿದ್ರು. ಆ ವಕೀಲರ ವೇಷದಲ್ಲಿ ಬಂದು ಹೇಳ್ತಂತವ್ರು ಅವ್ರು ಹೇಳಿದ ತಕ್ಷಣ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ, ಗೃಹ ಮಂತ್ರಿಗಳಿಗೆಲ್ಲ ಪತ್ರ ಬರೆದಿದ್ದೀನಿ. ಪತ್ರ ಬರೆದು ನಾನು ಕೊಲೆ ಆಗ್ತದೆ, ಕೊಲೆ ಆಗಿದ ತಕ್ಷಣ ಆ ಕೊಲೆಗೆ ಕಾರಣ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ ಅಂತೆಲ್ಲ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಸುಮಾ ಸಚಿವರಾಗಬೇಕು, ನೀನು ರಾಜೀನಾಮೆ ಕೊಡು, MLA ಆಗಬೇಕು ಕುಸುಮಾ. ಇದು ಡಿ.ಕೆ. ಸುರೇಶ್ ಅವರ ಆಸೆ, ಅವ್ರ ಆಸೆ ಈಡೇರಿಸೋದೇ ನಮ್ಮ ಕರ್ತವ್ಯ ಅಂತ ಹೇಳಿ ನನಗೆ ಬಹಳ ಸ್ಪಷ್ಟವಾಗಿ ವಕೀಲ ರೂಪದಲ್ಲಿ ಬಂದಂತವ್ರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಪ್ರಧಾನಮಂತ್ರಿಗಳಿಗೆಲ್ಲ ಪತ್ರ ಬರ್ತಿದ್ದೀನಿ, ಕೇಂದ್ರ ಗೃಹ ಮಂತ್ರಿಗಳಿಗೆಲ್ಲ ಪತ್ರ ಬರ್ತಿದ್ದೀನಿ. ಮುನಿರತ್ನ ಅವರೇ, ಇವತ್ತು ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋ ವಿಚಾರ ತಮಗೆ ಗೊತ್ತಿತ್ತಾ? ನನಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಇಲ್ಲಿ ಸುಮಾರು 100 ಜನದಿಂದ ಹೆಚ್ಚು ಪೊಲೀಸರು ಇದ್ರು. ಏನಕ್ಕೆ ಇಷ್ಟು ಜನ ಪೊಲೀಸರು ಇದ್ದೀರಾ ಅಂತ ಕೇಳಿದಾಗ ಅಲ್ಲಿ ಹೇಳಿದ್ರು ಕೆಲವ್ರು ಯಾರೋ, ಇವತ್ತು ನಿಮಗೆ ಕೊಲೆ ಆಗತ್ತೆ, ಆ ಕೊಲೆ ಆಗೋದನ್ನ ತಪ್ಪಿಸ್ಬೇಕು ಅಂತ ನಾವು ಇವತ್ತು 100 ಜನ ನಿಮಗೆ ರಕ್ಷಣೆ ಕೊಡಕ್ ಬಂದಿದೀವಿ ಅಂತ ಹೇಳ್ತಾರೆ ಅವರು. ಇಲ್ಲಾಂದ್ರೆ ನಾನು ಸಚಿವನಾಗಿ ಕೆಲಸ ಮಾಡಿರೋರು, ಒಬ್ರೋ ಇಬ್ರೋ ಪೊಲೀಸರು ಬರೋದು ಸಹಜ. ಸುಮಾರು 100 ಜನ ಪೊಲೀಸು ಮತ್ತೆ 3 ಪೊಲೀಸ್ ಬಸ್ಗಳು ಬಂದಿತ್ತು. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲ ಸರ್ ಇವತ್ತು ದಯವಿಟ್ಟು ನೀವು ಕಾರ್ಯಕ್ರಮಕ್ಕೆ ಬರ್ದೇ ಇದ್ರೆ ಒಳ್ಳೇದಾಗಿರತ್ತೆ, ಬಟ್ ಬರ್ತಾ ಇದ್ದೀರಾ, ರಕ್ಷಣೆ ಕೊಡ್ಬೇಕು, ನಿಮ್ಮ ಕೊಲೆ ಇವತ್ತು ಇಲ್ಲಿ ವ್ಯವಸ್ಥೆ ಆಗಿದೆ, ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿ ಅವರು 100 ಜನ ರಕ್ಷಣೆಗೆ ಬಂದಿದ್ದಾರೆ. ಇವತ್ತು ಪೊಲೀಸ್ನವರೇ ಇವತ್ತು ಪುನರ್ಜನ್ಮ ಕೊಟ್ಟಿರೋದು. ಬಹುಶಃ ಪೊಲೀಸ್ ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಕೊಲೆ ಆಗ್ತಾ ಇದ್ದೆ. ಕೊಲೆ ಆಗ್ತೀನಿ ಅಂತೇಳಿ ನಾನು ಈಗಾಗಲೇ ಕೇಂದ್ರದಲ್ಲಿ ಇನ್ಕ್ಲೂಡಿಂಗ್ NIAಗೂ ನಾನು ಗಮನಕ್ಕೆ ತಂದಿದ್ದೀನಿ, CBI ಗಮನಕ್ಕೆ ತಂದಿದ್ದೀನಿ. ಕರೆಕ್ಟ್. ತಾವು ಇವತ್ತು ಹೋಗ್ತಾ ಇದ್ರಲ್ಲ, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಾಗ ಏನಾದ್ರು ಪ್ರತಿಭಟನೆ ಆಯ್ತಾ? ಈಗ ಮೊಟ್ಟೆ ಹೊಡೆದವರು ಮತ್ತೆ ಆಸಿಡ್ ದಾಳಿ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ತಮ್ಮ ಮಾಹಿತಿ? ಯಾರು ಒಂದು ಪ್ರತಿಭಟನೆನೂ ಇಲ್ಲ, ಯಾರು ಇಲ್ಲ. ಇದ್ದಂಥದ್ದು ಏಕಾಏಕಿ ಒಂದು 100 ಜನ ಸೇರಿ ಒಟ್ಟಿಗೆ ಬಂದು ನನ್ನ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿದ್ರೆ ಅದು ಗುಂಪು ದಾಳಿ ಆಗತ್ತೆ, ಗುಂಪು ಕೊಲೆ ಆಗತ್ತೆ, ಕೇಸ್ ನಿಲ್ಲಲ್ಲ ಅಂತೇಳಿ ಇದನ್ನ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಮತ್ತೆ ಆ ಕುಸುಮ ಇವರೆಲ್ಲ ಸೇರಿ ಅವ್ರಿಗೆ ಪ್ಲಾನ್ ಮಾಡಿ ಕೊಟ್ಟಿರೋದು. ಆ ಪ್ಲಾನ್ ಪ್ರಕಾರ 150 ಜನ ಇವತ್ತು ಸೇರಿರೋದು. ಅದು ಪೊಲೀಸ್ಗೆ ಗೊತ್ತಾಗಿ 100 ಜನ ನನಗೆ ರಕ್ಷಣೆ ಕೊಟ್ಟಿರೋದು. ಯಾರು ಈ ನಿಮ್ಮ ಮೇಲೆ ಹಲ್ಲೆ ಮಾಡಿದವ್ರು ಯಾರು? ನಿಮ್ಮ ಮೇಲೆ ಮೊಟ್ಟೆ ಎಸ್ದವ್ರು ಯಾರು? ಆಸಿಡ್ ದಾಳಿ ಮಾಡಿದವ್ರು ಯಾರು? ಪೊಲೀಸ್ ಇಲಾಖೆ ತನಿಖೆಯಲ್ಲೇ ಗೊತ್ತಾಗಬೇಕು. ಆಮೇಲೆ ಒಂದು MLA ಬರ್ತಾನೆ, 100 ಜನ ರಕ್ಷಣೆಗೆ ಬರುವಂತದ್ದು ಏನು ಇರಲಿಲ್ಲ. 100 ಜನ ಪೊಲೀಸ್ ರಕ್ಷಣೆ ಬರ್ತಾರೆ ಅಂದ್ಮೇಲೆ ಅವ್ರಿಗೆ ಮಾಹಿತಿ ಇಲ್ಲದೆ 100 ಜನ ಪೊಲೀಸ್ ಬರಕ್ಕಾಗಲ್ಲ. ಆಮೇಲೆ ನನಗೆ ಗನ್ಮ್ಯಾನ್ಗಳು ಕೊಟ್ಟಿಲ್ಲ 2 ತಿಂಗಳಿಂದ. ನಾನು ಗವರ್ನರ್ನ ಭೇಟಿ ಮಾಡಿ ಅವ್ರಿಗೂ ನನ್ ಕೊಲೆ ಆಗತ್ತೆ, ನನಗೆ ರಕ್ಷಣೆ ಕೊಡಿ ಅಂತ ಅವ್ರನ್ನೂ ಕೇಳಿದ್ದೀನಿ, ಗನ್ಮ್ಯಾನ್ ಇಲ್ಲ ಅಂತ. ಹೇಮಂತ್ ನಿಂಬಾಳ್ಕರ್ ಅವ್ರಿಗೂ ನಾನು ಪತ್ರ ಬರೆದು ಅವ್ರಿಗೆ ವಾಯ್ಸ್ ಮೆಸೇಜ್ ಕಳ್ಸಿದ್ದೀನಿ, ನನ್ ಕೊಲೆ ಆಗತ್ತೆ ರಕ್ಷಣೆ ಕೊಡಿ ಅಂತ. ಅವರು ಕೊಟ್ಟಿಲ್ಲ. ರಾಷ್ಟ್ರಪತಿಗಳಿಗೆ ನಾನು ಗಮನಕ್ಕೆ ತಂದಿದ್ದೀನಿ, ಅದು ನನ್ಗೆ ಹಿಂಬರ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಕೊಟ್ಟಿರೋ ಪತ್ರದಲ್ಲೂ ಅವರು ಹಿಂಬರ ಕೊಟ್ಟಿದ್ದಾರೆ. ಮತ್ತೆ NIA ಕೊಟ್ಟಿದ್ದೀನಿ, ಯಾಕಂದ್ರೆ ಇವರು ಟೆರರಿಸ್ಟ್ಗಳ ಮುಖಾಂತರ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾರೆ ಅನ್ನೋದು ನನಗೆ ಮಾಹಿತಿ ಇರೋದ್ರಿಂದ ಆ ಪತ್ರದಲ್ಲಿ ಅದನ್ನು ಸಹ ಬರ್ದಿದ್ದೀನಿ. ಆ ಇದ್ರೊಳಗಡೆ NIAಗೂ ಕೊಟ್ಟಿದ್ದೀನಿ. ನಾಳೆ ನನ್ ಕೊಲೆ ಆದ್ರೆ ಇವ್ರು ಯಾರ ಮೇಲಾದ್ರೂ ಇಡ್ತಾರೆ, ಯಾರನ್ನ ಒಬ್ಬರನ್ನ ಅಮಾಯಕರನ್ನ ಬಲಿ ತಗೊಳ್ತಾರೆ ಇವರು ಪೊಲೀಸ್ ಇಲಾಖೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೇರವಾಗಿ ನನ್ನ ಕೊಲೆಗೆ ಕಾರಣ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಂತಾನೆ ಹೇಳಿದ್ದೀನಿ. ಆ ಲಾಯರ್ ರೂಪದಲ್ಲಿ ಬಂದಿದ್ದಂತವ್ರು ವೇಷದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇಲ್ಲಿ ಕುಸುಮಾ ಸಚಿವರಾಗಬೇಕು ಅನ್ನೋದೇ ನಮ್ಮ ಗುರಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನಿಮ್ಮನ್ನು ಕೊಲೆ ಮಾಡಿ ಕುಸುಮಾ ಅವರನ್ನ ಸಚಿವೆ ಮಾಡೋದು ಇದ್ರ ಉದ್ದೇಶ ಆಗಿತ್ತಾ? ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನು ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದು ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು, ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು, ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮಾ MLA ಆಗ್ತಾರೆ, ಕುಸುಮಾ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, RR ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನಾನು ಕೊಲೆ ಮಾಡ್ತಾ ಇರೋದು. ಸರ್, ಈಗ ಡಿ.ಕೆ. ಶಿವಕುಮಾರ್ ನಿಮ್ಮ ಕಡೆಯವರಿಗೆ ಹೇಳಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದೇನಾದರೂ ಆಗಿದೆಯಾ?
ಇದರಲ್ಲಿ ಹಂಗಿದ್ದಿತ್ತು ಅಂದ್ರೆ ನಾನು ಬರೋದಕ್ಕೆ ಮುಂಚಿತವಾಗಿ 100 ಜನ ಪೊಲೀಸರು ಅಸೆಂಬಲ್ ಆಗಂತದ್ದು ಇರ್ಲಿಲ್ಲ. ಅಲ್ಲ, ನೀವು ಅಷ್ಟು ಜನ ಇದ್ರಿ, ನಾವು ಅಷ್ಟು ಜನ ನಿಮ್ಮ ಅಕ್ಕಪಕ್ಕ ಎಲ್ಲ ಇದ್ರು, ಅಕ್ಕಪಕ್ಕ ಪೊಲೀಸ್ ಕೂಡ ಇದ್ರು. ಈಗ 100 ಜನ ಇರೋದು ಪೊಲೀಸ್ನವರು. ಬರೋವಾಗ ನಾನು RMC ಲಿಮಿಟ್ಸ್ ಒಳಗಡೆ ಅಲ್ಲಿ ಒಂದು ಹೊಡಿತಾರೆ. ಅದಾದ್ಮೇಲೆ ಈಗ ಹಂಗ್ ಮಾಡಂಗಿದ್ರೆ ನಾನು ಇವ್ರು 150 ಜನ ಇವತ್ತು ಕೃಷ್ಣ ಭವನ್ ಹೋಟ್ಲ ಹತ್ರ ಅಸೆಂಬಲ್ ಆಗಿದ್ದಾರೆ, ಅಲ್ಲಿನ CC ಕ್ಯಾಮ್ರಾಗಳು ತೆಗಿಬೋದಲ್ಲ, ಯಾರ್ಯಾರು ದಾಳಿ ಮಾಡ್ಬೇಕು ಅಂತ ಇದ್ರು ಅನ್ನೋದು ಪೊಲೀಸ್ ಇಲಾಖೆಗೆ ಮಾಹಿತಿ ಇದೆ. ಆ ಮಾಹಿತಿ ಇಲ್ಲ ಅಂದ್ರೆ 100 ಜನ ಪೊಲೀಸರು ರಕ್ಷಣೆಗೆ ಯಾಕೆ ಬರ್ತಾರೆ?